Everyone, welcome back to my YouTube channel. ನಾನು ಇಂಟರ್ನ್ಶಿಪ್ ಜಾಬ್ ಅಪ್ಡೇಟ್ ಕೊಟ್ಟಾಗ ಒಂದು 3 ಜನ ಆದ್ರೂ ಲೈಕ್ ಇಂಟರ್ನ್ಶಿಪ್ ಅಪ್ಡೇಟ್ ಕೊಡಿ ಅಂತ ಕಮೆಂಟಲ್ಲಿ ತಿಳಿಸಿದ್ರಿ. ಸೊ ನಿಮಗಾಗಿ ಮತ್ತು ಯಾರ್ಯಾರು ಇಂಟರ್ನ್ಶಿಪ್ ಹುಡುಕ್ತಾ ಇದ್ದೀರಾ ಅವ್ರಿಗಾಗಿ ಎಲ್ರಿಗೂ ನಾನು ಇವತ್ತು ಇಂಟರ್ನ್ಶಿಪ್ ಜಾಬ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು 3 ಇಂಟರ್ನ್ಶಿಪ್ ಜಾಬ್ ಅಪ್ಡೇಟು. ಎರಡು ಬಂದ್ಬಿಟ್ಟು ಪೈಥಾನ್ ಡೆವಲಪರ್ ಇಂಟರ್ನ್, ಇನ್ನೊಂದು ಡೇಟಾ ಅನಾಲಿಟಿಕ್ಸ್. ತುಂಬ ಜನ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಡೇಟಾ ಅನಾಲಿಟಿಕ್ಸ್ ಬಗ್ಗೆನೂ ವಿಚಾರಿಸಿದ್ರಿ. ಸೊ ಡೇಟಾ ಅನಾಲಿಟಿಕ್ಸ್ ಇಂಟರ್ನ್ಗೂ ಹೈಯರ್ ಮಾಡ್ತಿದ್ದಾರೆ. ಆದ್ರೂ ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಾನು ಅನಾಲಿಟಿಕ್ಸಲ್ಲಿ ನೋಡಿದಾಗ ತುಂಬ ಜನ ವಿತೌಟ್ ಸಬ್ಸ್ಕ್ರೈಬೇ ನೋಡ್ತಾ ಇದ್ದೀರಾ. ಸೊ ಯಾಕೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಕಂಟೆಂಟ್ ಇಷ್ಟ ಆದರೆ ಜೆನ್ಯೂನ್ ಇದೆ ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಇದರಿಂದ ತುಂಬ ಯೂಸ್ ಆಗುತ್ತೆ. ಆಮೇಲೆ ನಾನು ಈ ಥರ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ಬೋದು ಅಷ್ಟೇ. ಇಂಟರ್ನ್ಶಿಪ್ ಆಗಲಿ ಯಾವುದೇ ಜಾಬ್ ಆಗಲಿ, ಸೊ ನೀವು ರೆಸ್ಯೂಮೆ ಪ್ರಿಪ್ರೇಷನಿಂದ ಮತ್ತು ನಿಮ್ಮ ಸ್ಕಿಲ್ಸ್ ಅಪ್ಸ್ಕಿಲ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ನೀವೇ ವರ್ಕ್ ಆನ್ ಮಾಡಿ ನೀವೇ ಜಾಬ್ ತಗೊಳ್ಳೋದು ನಿಮ್ಮ ಮೇಲೆ ಜವಾಬ್ದಾರಿಯಾಗಿರುತ್ತೆ. ಸೊ ನಾನು ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಥರ ವೇರಿಯಸ್ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ನಿಮಗೆ ಹುಡುಕೋದು ಬದಲು ಇಲ್ಲಿ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಷ್ಟೇ. ನಾನಾಗಿ ಯಾರ್ದೂ ಏನು ಕ್ಲಿಯರ್ ಮಾಡ್ಕೊಡೋಕ್ಕಾಗಲ್ಲ, ಇಂಟರ್ವ್ಯೂ ಏನೇ ಆದ್ರೂ. ಸೊ ಎಲ್ಲ ನೀವೇ ತಗೋಬೇಕಾಗಿರುತ್ತೆ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವುದ್ಯಾವುದು ಜಾಬು ಯಾವುದ್ಯಾವುದು ಇಂಟರ್ನ್ಶಿಪ್ಪು ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದುಬಿಟ್ಟು ಇದು ರಿಮೋಟ್ ಪೊಸಿಷನ್ನು, ಪೈಥಾನ್ ಡೆವಲಪರ್ ಇಂಟರ್ನ್ಶಿಪ್ ಅಂತೆ, ಅಕ್ವಾಸೋನಿಕ್ ಸೊಲ್ಯೂಷನ್ಸ್ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಇರೋದು ಇದು, ಬಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿರೋದು ಪೈಥಾನ್ ಡೆವಲಪರ್ ಇಂಟರ್ನ್ ರಿಮೋಟ್ಗೆ. ಇವರು ಅಂದರೆ ವಿ ಇನೋವೇಟ್ ಟೆಕ್ ಕಂಪ್ನಿ ಫೋಕಸ್ಡ್ ಆನ್ ಡೆಲಿವರಿಂಗ್ ಕಟ್ಟಿಂಗ್ ಎಡ್ಜ್ ಸೊಲ್ಯೂಷನ್, ಅಂದರೆ IT ಕಂಪ್ನಿ ಥರನೇ ಅಂತ ಈ ಕಂಪ್ನಿಯವ್ರದ್ದು. ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ, ಆಸ್ ಎ ಪೈಥಾನ್ ಡೆವಲಪರ್ ಇಂಟರ್ನ್ ಯು ವಿಲ್ ಹ್ಯಾವ್ ದ ಅಪರ್ಚುನಿಟಿ ಟು ಗೇನ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಆನ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಂತಂದರೆ ಇಂಟರ್ನ್ಶಿಪ್ ಮಾಡೋದೇ ಅಷ್ಟೇ, ಅದಕ್ಕೆ ಅಲ್ವಾ. ಸೊ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಎಕ್ಸ್ಪೋಸರ್ ಸಿಗಲಿ ಅಂತ. ಸೊ ಅದನ್ನ ನಾವಿಲ್ಲಿ ತಗೋತೀವಂತೆ. ಮತ್ತು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಇಲ್ಲಿ ಅಸಿಸ್ಟ್ ಇನ್ ಡೆವಲಪಿಂಗ್ ಆ್ಯಂಡ್ ಮೇಂಟೈನಿಂಗ್ ಪೈಥಾನ್ ಅಪ್ಲಿಕೇಶನ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಮಾಡ್ಯೂಲ್ಸ್, ಅಂದರೆ ಸ್ಕ್ರಿಪ್ಟ್ಗಳು ಮತ್ತು ಪೈಥಾನ್ದು ಪ್ರಾಜೆಕ್ಟ್ಗಳಿಗೆ ಅಸಿಸ್ಟ್ ಮಾಡಬೇಕಂತೆ. ನಮ್ಮ ಜೊತೆ ಸೀನಿಯರ್ಸ್ ಇರ್ತಾರೆ, ಅವ್ರು ಎಲ್ಪ್ ತಗೊಂಡು ನಾವು ಮಾಡಬೇಕು. ಮತ್ತು ರೈಟ್ ಕ್ಲೀನ್ ಎಫಿಷಿಯೆಂಟ್ ಆ್ಯಂಡ್ ವೆಲ್ ಡಾಕ್ಯುಮೆಂಟೆಡ್ ಕೋಡ್ ಅಂತೆ. ಸೊ ಕೋಡಿಂಗ್ ಮಾಡೋರಿಗೆ ಗೊತ್ತಿರುತ್ತೆ, ನಂಗೆ ಅಷ್ಟು ಐಡಿಯಾ ಇಲ್ಲ ಕೋಡಿಂಗಲ್ಲಿ, ಏಕೆಂದರೆ ನಾನು ಕೋಡಿಂಗ್ ಮಾಡ್ತಿಲ್ಲ. ಮತ್ತು ಕೊಲಾಬ್ರೇಟ್ ವಿತ್ ಅ ಟೀಮ್ ಮೆಂಬರ್ ಟು ಟ್ರಬಲ್ ಶೂಟ್ ಡಿಬಗ್ ಆ್ಯಂಡ್ ರಿಸಾಲ್ವ್ ಸಾಫ್ಟ್ವೇರ್ ಡಿಫೆಕ್ಟ್ ಅಂತಂದರೆ ಏನಾದ್ರು ಇಶ್ಯೂ ಬಂದರೆ, ಅಂದರೆ ಎರರ್ ಬಂದರೆ, ಈಗ ಟೆಸ್ಟಿಂಗ್ ಕೋಡ್ ಡೆವಲಪ್ ಆದಮೇಲೆ ಟೆಸ್ಟಿಂಗ್ ಪುಷ್ ಮಾಡ್ತೀವಲ್ಲ, ಅವ್ರ ಕಡೆಯಿಂದ ಏನಾದ್ರು ಡಿಫೆಕ್ಟ್ ಬಂದರೆ ಅವರು ಪುಷ್ ಬ್ಯಾಕ್ ಮಾಡ್ತಾರೆ ಮತ್ತೆ ಡೆವಲಪರ್ಗೆ. ಸೊ ಅದನ್ನೆಲ್ಲ ಟೀಮವ್ರ ಜೊತೆ ಒಳ್ಳೆ ಕೋರ್ಡಿನೇಷನ್ ಇಟ್ಕೊಂಡು ಏನಾದ್ರು ಇಶ್ಯೂ ಬಂದರೆ ನಾವು ರಿಸಾಲ್ವ್ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಪಾರ್ಟಿಸಿಪೇಟ್ ಇನ್ ಕೋಡ್ ರಿವ್ಯೂ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಇಂಪ್ರೂವ್ಮೆಂಟ್ ಆಫ್ ಕೋಡಿಂಗ್ ಸ್ಟ್ಯಾಂಡರ್ಡ್, ಅಂದರೆ ರಿವ್ಯೂ ಮಾಡ್ತಿರ್ತಾರಲ್ಲ, ಸೊ ಬಿಫೋರು ಕ್ಲೈಂಟು ಕೈ ಕೊಡೋಕ್ಕೂ ಮುಂಚೆ ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇನ್ನೂ ರನ್ ಟೈಮ್ ಕಮ್ಮಿ ಆಗೋ ಥರ ಕೋಡು ಆ ಥರ ಬರೀಬೇಕಂತೆ. ಮತ್ತು ಸ್ಟೇ ಅಪ್ ಟು ಡೇಟ್ ವಿತ್ ಅ ಪೈಥಾನ್ ಡೆವಲಪ್ಮೆಂಟ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜಿ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಅಂದರೆ ಪೈಥಾನ್ದು ಏನೇನು ಪ್ಯಾಕೇಜಸ್ ಎಲ್ಲ ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ಅಪ್ ಟು ಡೇಟ್ ಇರಬೇಕು ಅಂತ ಹೇಳಿದ್ದಾರೆ. ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ವಿತ್ ದ ಟೀಮ್ ಮೆಂಬರ್ಸ್ ಟು ಎನ್ಶೋರ್ ಸ್ಮೂತ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಅಂತ, ಅಂದರೆ ಎಲ್ಲ ಟೀಮ್ ಮೆಂಬರ್ ಜೊತೆ ಒಳ್ಳೆ ಕಮ್ಯುನಿಕೇಷನ್ ಇಟ್ಕೋಬೇಕಂತೆ. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಅವ್ರದ್ದು ಏನು ಸ್ಕಿಲ್ಸ್ ಬೇಕಂದರೆ, ಕರೆಂಟ್ಲಿ ಪರ್ಸ್ಯೂಯಿಂಗ್ ರೀಸೆಂಟ್ಲಿ ಕಂಪ್ಲೀಟೆಡ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆರ್ ರಿಲೇಟೆಡ್ ಫೀಲ್ಡ್, ಅಂದರೆ BSc ಕಂಪ್ಯೂಟರ್ ಸೈನ್ಸಲ್ಲೇ ಇರುತ್ತಲ್ಲ, ಸೊ ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇಲ್ಲಿ ಬೇಸಿಕ್ ನಾಲೆಜ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್ ಆ್ಯಂಡ್ ಇಟ್ ಈಸ್ ಲೈಬ್ರರೀಸ್, ಅಂದರೆ ಪೈಥಾನ್ ಪ್ರೋಗ್ರಾಮಿಂಗ್ದು ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕಂತೆ. ನೋಡಿ ಫುಲ್ಲು ಕೇಳಿಲ್ಲ ಆ್ಯಕ್ಚುಲಿ. ಪಾಂಡಾಸು, ಫ್ಲ್ಯಾಕ್ಸು, ಡಿಂಗ್ ಜಾಂಗ್ಸ್ ಎಲ್ಲ. ಮತ್ತು ಫೆಮಿಲಿಯರ್ ವಿತ್ ಗಿಟ್ ಆರ್ ಅದರ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್, ಗಿಟ್ ರೆಸ್ಪಿರೇಟರಿ ಎಲ್ರಿಗೂ ಗೊತ್ತಿರುತ್ತಲ್ಲ, ಸೊ ಅದ್ರ ಬಗ್ಗೆ ನಾಲೆಜ್ ಇರಬೇಕಂತೆ. ಮತ್ತು ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆ್ಯಂಡ್ ಕೀನ್ ಐ ಫಾರ್ ಡೀಟೇಲ್ಸ್, ಅಂದರೆ ಚೆನ್ನಾಗಿ ಎಲ್ಲ ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು. ಮತ್ತು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಕೊಲಾಬ್ರೇಟ್ ಇನ್ ದ ರಿಮೋಟ್ ಟೀಮ್ ಎನ್ವಿರಾನ್ಮೆಂಟ್, ಅಂದರೆ ರಿಮೋಟ್ ಪೊಸಿಷನ್ ಅಲ್ವಾ, ಸೊ ಯಾರು ಅಷ್ಟು ಅಸಿಸ್ಟ್ ಮಾಡೋಕ್ಕಿರಲ್ಲ ಅಂತ ಹೇಳ್ತಿದ್ದಾರೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಬೋತ್ ರಿಟರ್ನ್ ಆ್ಯಂಡ್ ವರ್ಬಲ್ ಅಂತ ಹೇಳಿದ್ದಾರೆ. ಇನ್ನು ಪ್ರಿಫರ್ಡ್ ಸ್ಕಿಲ್ ಆಪ್ಷನಲ್ ಬಟ್ ಅಡ್ವಾಂಟೇಜಸ್, ಅಂದರೆ ಮ್ಯಾಂಡೇಟರಿ ಇಲ್ಲ, ಇದ್ರೆ ಬೆಸ್ಟ್. ಎಕ್ಸ್ಪೀರಿಯನ್ಸ್ ವಿತ್ ಅ ಡೇಟಾ ಬೇಸ್ ಲೈಕ್ MS SQL ಇದ್ರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಮತ್ತು ನಾಲೆಡ್ಜ್ ಆಫ್ ಫ್ರಂಟ್ ಎಂಡ್ ಟೆಕ್ನಾಲಜಿ HTML CSS ಅದಿದ್ರೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ.
ಈಗ ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ, ಇಂಟರ್ನ್ಶಿಪ್ಗೆ ನೋಡೋಣ. ಇದು ಪೇಡೇ ಇರುತ್ತೆ. ಸೊ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ, ಪೈಥಾನ್ ಡೆವಲಪರ್ ಇಂಟರ್ನ್ಶಿಪ್ಪು. ಸೊ ಇವಾಗ ಇಂಟ್ರೆಸ್ಟೆಡ್ ಅಂತ ಹಾಕ್ಬಿಟ್ಟು ಅಪ್ಲೈ ಮಾಡಬೇಕು. ಇದು ರಿಮೋಟ್ ಪೊಸಿಷನ್ ಕಂಪ್ಲೀಟು. ಸೊ ಐ ಇಂಟ್ರೆಸ್ಟೆಡ್. ಸೊ ಇಲ್ಲಿ ಕೆಳಗಡೆ ನಮ್ಮದು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಹಾಕಬೇಕು. ಮತ್ತು ಇದೆಲ್ಲ ಮ್ಯಾಂಡೇಟರಿ ಇಲ್ಲ, ಸ್ಟ್ರೀಟ್ ಅಡ್ರೆಸ್ ಎಲ್ಲ. ಸೊ ಸ್ಕಿಪ್ ಮಾಡ್ಕೊಳ್ಳಿ. ಕರೆಂಟ್ ಜಾಬ್ ಎಲ್ಲ ಮ್ಯಾಂಡೇಟರಿ ಇಲ್ಲ, ಬಿಕಾಸ್ ಇಟ್ ಈಸ್ ಇಂಟರ್ನ್ಶಿಪ್ ಅಲ್ವಾ. ಸೊ ಸ್ಕಿಪ್ ಮಾಡ್ಕೋಬೋದು. ಇನ್ಯಾವುದು ರೆಡ್ ಮಾರ್ಕಲ್ಲಿ ಇಲ್ಲದೆ ಇದ್ದದೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ಥ್ಯಾಂಕ್ ಯು, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನ್ ಅಂತ ಇದೆ. ಸೊ ಎಲ್ಲರೂ ಅಪ್ಲೈ ಮಾಡಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಈ ಜಾಬ್ಗೆ. ಕಂಪ್ನಿಲಿ ಬಂದುಬಿಟ್ಟು ಅವರು ಫುಲ್ ಸ್ಟ್ಯಾಕ್ ಇಂಟರ್ನ್ಶಿಪ್ ಡೆವಲಪರ್ ಮತ್ತು ಡೇಟಾ ಅನಲಿಸ್ಟ್ ಇಂಟರ್ನ್ಶಿಪ್ಗೆ ಹೈರ್ ಮಾಡ್ತಿದ್ದಾರೆ. ಸೊ ಇವ್ರ ಕಂಪ್ನಿ ಬಂದ್ಬಿಟ್ಟು ಅನ್ಪೇಯ್ಡ್, ಅಂದರೆ ಪೇಯ್ಡ್ ಇಲ್ಲ ಇಲ್ಲಿ, ಬಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಸರ್ಟಿಫಿಕೇಷನ್ ಕೂಡ ಸಿಗುತ್ತೆ. ಇಲ್ಲಿ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದ್ದೀವಿ ಅಂತ ನಾವು ಆರಾಮಾಗಿ ಇಲ್ಲಿ ಕಾಲೇಜಲ್ಲೂ ಪ್ರೆಸೆಂಟ್ ಮಾಡ್ಬೋದು. ಮತ್ತು ಬೇರೆ ಇಂಡಸ್ಟ್ರಿಲಿ ಹೋಗ್ಬೇಕಾದ್ರೆ ಈ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೋದರೆ ಬೆನಿಫಿಟ್ಸ್ ಇದೆ ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಫುಲ್ ಸ್ಟ್ಯಾಕ್ ಡೆವಲಪರ್ ಇಂಟರ್ನು ಬಂದುಬಿಟ್ಟು ಇದನ್ನು ರಿಮೋಟ್ ಪೊಸಿಷನ್. ಸೊ ಮನೆಗೆ ಆಫೀಸ್ಗೆ ಹೋಗಿ ಮಾಡೋದಂತಿಲ್ಲ. ಈ ಕಂಪ್ನಿ ಹೆಸರು ಬಂದ್ಬಿಟ್ಟು ಇಂಟರ್ಕಕ್ಷಾ IT ಸೊಲ್ಯೂಷನ್ಸ್ ಅಂತ. ಫುಲ್ ಸ್ಟ್ಯಾಕ್ ಡೆವಲಪರ್ ಇಂಟರ್ನ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. 3 months ಇರುತ್ತೆ. ಇದು ಅನ್ಪೇಯ್ಡ್, ಅಂದರೆ ಪೇಯ್ಡ್ ಇಲ್ಲ. ಫುಲ್ ಟೈಮ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ವಿತ್ ಸರ್ಟಿಫಿಕೇಷನ್ ಆಫ್ ಇಂಟರ್ನ್ಶಿಪ್. ಸೊ ಫುಲ್ ಟೈಮ್ ಬೇಸ್ಡ್ ಮಾಡ್ತಾರಂತೆ, ಅಂದರೆ ನಮ್ಮದು ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಇಂಟರ್ನ್ಶಿಪ್ಪಲ್ಲಿ ಆ ಥರ ನೋಡಿಕೊಂಡು. ಅಬೌಟ್ ದ ಇಂಟರ್ಕಕ್ಷಾ IT ಸೊಲ್ಯೂಷನ್ ಅಂದರೆ ಡಿಸೈಡ್ ಟು ಪ್ರೊವೈಡಿಂಗ್ ಸ್ಟೂಡೆಂಟ್ ಆ್ಯಂಡ್ ರೀಸೆಂಟ್ ಗ್ರಾಜ್ಯುಯೇಟ್ ವಿತ್ ಅ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರೊಫೆಷನಲ್ ಗ್ರೋತ್ ಆಪರ್ಚುನಿಟಿ. ವಿ ಎಕ್ಸೈಟೆಡ್ ಟು ಆಫರ್ ಅನ್ ಅನ್ಪೇಯ್ಡ್ ಇಂಟರ್ನ್ಶಿಪ್ ಆಪರ್ಚುನಿಟಿ ಇನ್ ದ ಫೀಲ್ಡ್ ಆಫ್ ಫುಲ್ ಸ್ಟ್ಯಾಕ್. ಅಂದರೆ ಇವರು ಫುಲ್ ಅನ್ಪೇಯ್ಡ್ ಆಗಿ ಮಾಡ್ತಿದ್ದಾರಂತೆ. ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಅಸಿಸ್ಟ್ ಇನ್ ಡಿಸೈನಿಂಗ್, ಕೋಡಿಂಗ್ ಆ್ಯಂಡ್ ಮಾಡಿಫೈಯಿಂಗ್ ವೆಬ್ಸೈಟ್ ಆ್ಯಂಡ್ ಅಪ್ಲಿಕೇಶನ್ ಫ್ರಮ್ ಲೇಔಟ್ ಫಂಕ್ಷನ್ಸ್ ಅಂತಂದರೆ ಅಪ್ಲಿಕೇಶನ್ ಏನಾದರೂ ಮಾಡಿಫೈ ಮಾಡೋದಾದರೆ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಕೊಲಾಬ್ರೇಟ್ ವಿತ್ ದ ಡೆವಲಪ್ಮೆಂಟ್ ಟೀಮ್ ಟು ಇಂಪ್ಲಿಮೆಂಟ್ ಇಂಟರಾಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿವ್ ವೆಬ್ ಫ್ಯೂಚರ್ ಅಂತಂದರೆ ಕೊಲಾಬ್ರೇಷನ್ ಮಾಡಬೇಕು. ಬೇರೆ ಟೀಮ್ ಮೆಂಬರ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಏನೇನು ವರ್ಕ್ ಆಗ್ತಿದೆ ನೋಡ್ಕೋಬೇಕಾಗುತ್ತೆ. ಮತ್ತು ಲರ್ನ್ ಆ್ಯಂಡ್ ಯುಟಿಲೈಸ್ ವೇರಿಯಸ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಟೂಲ್ಸ್ ಆ್ಯಂಡ್ ಫ್ರೇಮ್ವರ್ಕ್ಸ್. ಸೊ ಇದು ನಾವು ಕಲಿಬೇಕಾಗುತ್ತೆ. ಸೊ ಇಲ್ಲಿ ವರ್ಕ್ ಮಾಡ್ತಿದ್ರೆ ಅಟ್ಲೀಸ್ಟ್ ಕಲಿಯೋಕ್ಕಾದ್ರೂ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ಅಪ್ಲೈ ಮಾಡಿ ಜಾಬ್ಗೆ. ಮತ್ತು ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ರೀಸೆಂಟ್ಲಿ ಎನ್ರೋಲ್ಡ್ ಇನ್ ರೀಸೆಂಟ್ ಗ್ರಾಜ್ಯುಯೇಟ್ ಆಫ್ ರಿಲೆವೆಂಟ್ ಅಕಾಡೆಮಿಕ್ ಪ್ರೋಗ್ರಾಮ್ ಅಂತೆ. ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ HTML, CSS ಆ್ಯಂಡ್ ಜಾವಾಸ್ಕ್ರಿಪ್ಟ್. ಫೆಮಿಲಿಯಾರಿಟಿ ವಿತ್ ಅ ಫ್ರಂಟ್ ಎಂಡ್ ಫ್ರೇಮ್ವರ್ಕ್ ಸಚ್ ಆಸ್ ಆಂಗ್ಯುಲರ್ ಮತ್ತು ರಿಯಾಕ್ಟ್ ಬಗ್ಗೆ ನಾಲೆಜ್ ಇರೋರು ಅಪ್ಲೈ ಮಾಡ್ಬೋದು. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮ್ಯಾನೇಜ್ ಟೈಮ್ ಎಫೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಸೊ ಬೆನಿಫಿಟ್ಸ್ ನೋಡೋದಾದ್ರೆ ಇದರಿಂದ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅಂತೆ. ಸರ್ಟಿಫಿಕೇಷನ್ ಆಫ್ ಇಂಟರ್ನ್ಶಿಪ್ ಅಪಾನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಸರ್ಟಿಫಿಕೇಷನ್ ಕೂಡ ಸಿಗುತ್ತೆ. ಲೆಟರ್ ಆಫ್ ರೆಕಮೆಂಡೇಶನ್ ಫಾರ್ ಫ್ಯೂಚರ್ ಕೆರಿಯರ್ ಪ್ರಾಸ್ಪೆಕ್ಟ್, ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇವ್ರಿಗೆ ರೆಕಮೆಂಡೇಶನ್ ಲೆಟರ್ ಕೂಡ ಸಿಗುತ್ತೆ, ಏನೋ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಮತ್ತು ಆಪರ್ಚುನಿಟಿ ಟು ಕಾಂಟ್ರಿಬ್ಯೂಟ್ ಟು ರಿಯಲ್ ಪ್ರಾಜೆಕ್ಟ್ ಆ್ಯಂಡ್ ಬಿಲ್ಡ್ ಯುವರ್ ಪೋರ್ಟ್ಫೋಲಿಯೋ. ಸೊ ಇದು ರಿಯಲ್ ಪ್ರಾಜೆಕ್ಟ್ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದ್ದರೆ ಇದೊಂದು ಬೆನಿಫಿಟ್ಸ್. ಆ್ಯಕ್ಚುಲಿ ಇವಾಗ ಆಫ್ ಕ್ಯಾಂಪಸ್ ಎಲ್ಲ ಹೋಗ್ತೀವಿ, ಆನ್ ಕ್ಯಾಂಪಸ್ ಎಲ್ಲ ಹೋಗ್ತೀವಿ ಅಂದರೆ ಒಳ್ಳೆ ಪ್ಯಾಕೇಜೇ ಸಿಗುತ್ತೆ ಆರಾಮಾಗಿ ರಿಯಲ್ ವರ್ಲ್ಡು. ಸೊ ಇಲ್ಲಿ ಹೆಂಗೆ ಅಂದರೆ ಅಪ್ಲಿಕೇಶನ್ ಡೆಡ್ಲೈನ್ ನಾಳೆನೇ 7th February 2025. ಸೊ ಬೇಗ ಎಲ್ಲರೂ ಅಪ್ಲೈ ಮಾಡಿ. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಸೇಮ್ ಕಂಪ್ನಿಲಿ ಡೇಟಾ ಅನಲಿಸ್ಟ್ ಇಂಟರ್ನ್ಗೂ ಹೈರ್ ಮಾಡ್ತಿದ್ದಾರೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಬೋದು. ಇದನ್ನು ಅನ್ಪೇಯ್ಡ್ ಆಗಿರುತ್ತೆ. ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಡಿಫ್ರೆಂಟ್ ಇರುತ್ತೆ, ಅದೊಂದು ಹೇಳ್ತೀನಿ. ಕಲೆಕ್ಟ್, ಕ್ಲೀನ್ ಆ್ಯಂಡ್ ಪ್ರಿಪೇರ್ ಡೇಟಾ ಫಾರ್ ಅನಾಲಿಸಿಸ್. ಕಲೆಕ್ಟ್ ಮಾಡ್ಕೋಬೇಕು. ಹಿಂಗೆ ಎಕ್ಸೆಲಲ್ಲಿ ಇರುತ್ತೆ, ಸಮ್ ಟೈಮು ವರ್ಡಲ್ಲಿ ಇರುತ್ತೆ. ಸೊ ಆ ಥರ ಡಿಫ್ರೆಂಟು ಶೇರ್ ಪಾಯಿಂಟಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಅದನ್ನ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದು ಅದು ಗೊತ್ತಲ್ಲ. ಸೊ ಐದರ್ SQL ಅಥವಾ ಪವರ್ BI ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ಎಕ್ಸೆಲ್ ಎಷ್ಟನ್ನು ಯೂಸ್ ಮಾಡ್ತೀವಿ. ಮತ್ತು ಡೆವಲಪ್ ಆ್ಯಂಡ್ ವ್ಯಾಲಿಡೇಟ್ ಪ್ರೀ ಡಿಟೆಕ್ಟಿವ್ ಮಾಡೆಲ್ಸ್, ಅಂದರೆ ಯಾವ ಔಟ್ಪುಟ್ ಬೇಕೋ ಅದನ್ನ ಮಾಡಿಕೊಡ್ಬೇಕು. ಕ್ರಿಯೇಟ್ ವಿಜುವಲೈಸೇಷನ್ ಆ್ಯಂಡ್ ರಿಪೋರ್ಟ್. ಶೇರ್ ಇನ್ಸೈಟ್ ವಿತ್ ದ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಅವ್ರಿಗೆ ಏನಾದರೂ ಏನು ಕೇಳಿದ್ದಾರೆ, ಫಾರ್ ಎಕ್ಸಾಂಪಲ್
ಕಾರ್ದು ಸೇಲ್ಸ್ ಕೇಳಿದರೆ ಈ ರೀಜನಲ್ಲಿ ಯಾವ ಮಾಡಲ್ ಜಾಸ್ತಿ ಇದಾಗ್ತಿದೆ ಆ ಥರ ಕಾರ್ದು ಕೇಳಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ವಿಜುವಲೈಸೇಷನ್ ಕೊಡಬೇಕು. ಯಾವ ಕಾರ್ ಮಾಡಲು ಎಷ್ಟು ಪರ್ಫಾರ್ಮ್ ಮಾಡ್ತಿದೆ, ಯಾವುದು ಕೆಳಗಡೆ ಇದೆ, ಸೊ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಏರಿಯಾದಲ್ಲಿ ಕಮ್ಮಿ ಸೇಲ್ ಆಗ್ತಿದೆ, ಈ ಥರ ವಿಜುವಲೈಸೇಷನ್ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ಏಕೆಂದರೆ ಇದು ಡೇಟಾ ಅನಾಲಿಟಿಕ್ಸ್ ಇರೋದೇ ನಾನ್ ಟೆಕ್ನಿಕಲ್ ಕ್ಲೈಂಟ್ಸ್ಗಳಿಗೆ, ಓಕೆನಾ. ಸೊ ಅವ್ರಿಗೆ ನಾಲೆಡ್ಜ್ ಬರುತ್ತೆ ಹೆಂಗೆ ಮಾಡಬೇಕು ಅಂತ. ಮತ್ತು ಲರ್ನ್ ಡೇಟಾ ಅನಾಲಿಸ್ಟ್ ಟೂಲ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಅಂತೆ. ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ರೀಸೆಂಟ್ ಗ್ರ್ಯಾಜುಯೇಟು, ಪ್ರೊಫಿಷಿಯಂಟಿ ಇನ್ ಪೈಥಾನ್ ಆರ್ ಆರ್, ಅಂದರೆ ಪೈಥಾನೇ ಕಲೀರಿ. ಆರ್ ಕಷ್ಟ ಇದ್ರೆ ನಂಗೆ ಗೊತ್ತಿಲ್ಲ, ಪೈಥಾನ್ ಓಕೆ ಈಸಿ ಇದೆ, ಅದ್ರಲ್ಲಿ ಜಾಸ್ತಿ ಬೇಕಾಗಿಲ್ಲ ನಮಗೆ ಡೇಟಾ ಅನಾಲಿಟಿಕ್ಸ್ಗೆ. ಫೆಮಿಲರಿ ವಿತ್ ಪಾಂಡಾಸು ಮತ್ತು ಸ್ಕಿಟ್ ಲರ್ನ್. ಪಾಂಡಾಸ್ ಇದೆಲ್ಲ ಡೇಟಾ ಕ್ಲೀನಿಂಗ್ ಬೇಕಾಗುತ್ತೆ, ಸೊ ಲರ್ನ್ ಮಾಡಿ. ಮತ್ತು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡೇಟಾ ಅನಾಲಿಸಿಸ್ ಅಂತೆ. ಮತ್ತು ರೆಕಮೆಂಡೇಶನ್ ಲೆಟರು, ಇಂಟರ್ನ್ಶಿಪ್ ಕೂಡ ಕೊಡ್ತಾರೆ ಇದರಲ್ಲೂ, ಅಂದರೆ ಇಂಟರ್ನ್ಶಿಪ್ ಸರ್ಟಿಫಿಕೇಷನು. ಮತ್ತು ಪ್ರೊಫೈಲ್ ಬಿಲ್ಡಿಂಗ್ ಆಪರ್ಚುನಿಟಿ ಕೂಡ ಇದೆ. ಸೊ ಇದನ್ನು ನಾಳೆನೇ ಲಾಸ್ಟ್ ಡೇಟು. ಎಲ್ಲರೂ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ಎರಡಕ್ಕೂ ನೋಡೋಣ. ಸೊ ಈಗ ಸೆಕೆಂಡ್ ಲಿಂಕ್ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡೋಗುತ್ತೆ. ಇಲ್ಲೂ ಅಷ್ಟೇ ನಮ್ಮದು ಇಮೇಲು, ಫುಲ್ ನೇಮು, ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಕೊಡಬೇಕು ಇಲ್ಲಿ ಅಪ್ಲೈ ಮಾಡೋಕ್ಕೆ. ಸೊ ಅಪ್ಲೈ ಮಾಡಾದ್ಮೇಲೆ ಇವ್ರ ಕಡೆಯಿಂದ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಈಗ 3 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಯಾರ್ಯಾರು ಇಂಟರ್ನ್ಶಿಪ್ ಹುಡುಕ್ತಿದ್ದಾರೆ, ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಗೊತ್ತಿದ್ರೆ ಈ ಚಾನಲ್ನ ಶೇರ್ ಮಾಡಿ, ಇದರಿಂದ ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಥವಾ ಇಂಟರ್ನ್ಶಿಪ್ ಯಾರ್ದು ನನಗೆ ಅಪ್ಡೇಟ್ ಸಿಗುತ್ತೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ಚೆನ್ನಾಗಿ ಸ್ಕಿಲ್ಸ್ನ ಅಪ್ಸ್ಕಿಲ್ ಮಾಡ್ಕೊಂಡು ಅಪ್ಲೈ ಮಾಡಿ. ಖಂಡಿತ ಇಂಟರ್ನ್ಶಿಪ್ ಅಥವಾ ಜಾಬ್ ಸಿಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಬಾಯ್.